ಆತ್ಮೀಯರೇ, ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು. ಹೊಸ ವಿಜ್ಞಾನ, ಸಾಹಿತ್ಯ ಹಾಗೆಯೇ ತತ್ವ ಬದುಕಿಗೆ ಸಾರಥಿಯಾಗಿದ್ದರೆ ಜೀವನ ಸುಗಮ ಸುಲಲಿತ ಅನ್ನುವಂತಹ ಮಾತನ್ನ ತತ್ವವನ್ನು ತಮ್ಮ ಕೃತಿಗಳಲ್ಲಿ ನಮಗೆ ಪರಿಚಯ ಮಾಡಿಸಿದಂತಹ ದಾರ್ಶನಿಕ ತಾತ್ವಿಕ ಕವಿ ಡಾಕ್ಟರ್ ಡಿ.ವಿ. ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿಯನ್ನು ಮಾತ್ರ ನೀಡಲಿಲ್ಲ. ಅದೇ ಧಾಟಿಯಲ್ಲಿ ಬಂದಂತಹ ಮರುಳ ಮುನಿಯನ ಕಗ್ಗ, ಅಂತಃಪುರ ಗೀತೆಗಳು, ಜ್ಞಾಪಕ ಚಿತ್ರಶಾಲೆ, ವ್ಯಕ್ತಿ ಮತ್ತು ಸಮಾಜ ಅನ್ನುವಂತಹ ಕೃತಿಗಳಲ್ಲೂ ಕೂಡ ನಾವು ಕಾಣಬಹುದು. ಈ ಎಲ್ಲ ಕೃತಿಗಳನ್ನು ಕನ್ನಡ ತಾಯಿಗೆ ಅವರು ಸಮರ್ಪಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಮಹನೀಯರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರ ಸಾಹಿತ್ಯ ಸೇವೆ ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿತ್ತ? ಖಂಡಿತ ಇಲ್ಲ. ಸಾಮಾಜಿಕ ಕಳಕಳಿ ಉಳ್ಳಂತಹ ದಿಗ್ಗಜರು ನಮ್ಮ ಡಾಕ್ಟರ್ ಡಿ.ವಿ.ಜಿ. ಗಾಂಧಿ ತತ್ವಗಳನ್ನು ಎಲ್ಲರಿಗೂ ಕೂಡ ಪರಿಚಯ ಮಾಡಿಸಲೋಸುಗ, ನಾಗರಿಕನ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಅಂತಲೇ ಗೋಖಲೆ ಸಾರ್ವಜನಿಕ ಸಂಸ್ಥೆ, ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅನ್ನುವಂತಹ ಸಂಸ್ಥೆಯನ್ನು ಇವರು ಪ್ರಾರಂಭ ಮಾಡ್ತಾರೆ. ಇದು ಬೆಂಗಳೂರಿನ ಬಸವನಗುಡಿಯಲ್ಲಿ ಇದೆ. ಇವತ್ತಿಗೂ ಕೂಡ ಅಲ್ಲಿ ನಡೆಯುವಂತಹ ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಗೀತದ ಕಾರ್ಯಕ್ರಮಗಳು ಉತ್ಕೃಷ್ಟವಾದವು. ಅವುಗಳ ಗುಣಮಟ್ಟ ಅಂಥದ್ದು. ಹಾಗಾಗಿ ನಮ್ಮ ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರು ಆರಂಭಿಸಿದಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆ ತನ್ನದೇ ಆದಂತಹ ಸೇವೆಯನ್ನು ಕನ್ನಡ ಮನೆಗೆ ನೀಡ್ತಾ ಇದೆ. ನಮಸ್ಕಾರ.